ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಕಳೆ ಹಾಕದ ಅಥವಾ ಮ್ಯಾರಿನೇಟ್ ಮಾಡುವ ಅವಶ್ಯಕತೆ ಇಲ್ಲದ, ಮಾಡಿದ ತಕ್ಷಣ ತಿನ್ನಬಹುದಾದ ಟೊಮೆಟೊ ಕಾಯಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ನಾನಿಲ್ಲಿ 4 ಟೊಮೆಟೊ ಕಾಯಿನ ತಗೊಂಡಿದ್ದೀನಿ. ತೊಳೆದು ದೊಡ್ಡದಾಗಿ ಕ್ಯೂಬ್ ತರ ಕಟ್ ಮಾಡ್ಕೊಳ್ಬೇಕು. ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿ ಆಗಿದೆ ಅಂದಾಗ ದಿಢೀರಾಗಿ ಉಪ್ಪಿನಕಾಯಿನ ಮಾಡಬಹುದು. ಈ ಉಪ್ಪಿನಕಾಯಿನ ಸ್ಟೋರ್ ಮಾಡಿ ಇಡೋ ಹಾಗಿಲ್ಲ, ಇಟ್ರೆ ಕೆಟ್ಟು ಹೋಗುತ್ತೆ. ಮಾಡಿರೋ ಉಪ್ಪಿನಕಾಯಿ ಉಳಿದಿದೆ ಅಂದ್ರೆ 2 ದಿನ ಫ್ರಿಜ್ ಅಲ್ಲಿ ಇಟ್ಟು ತಿನ್ನಬಹುದು. ನೋಡಿ, ಈಗ ಈ ತರ ಎಲ್ಲಾನು ಕಟ್ ಮಾಡಿದ್ದೀನಿ. ಕಟ್ ಮಾಡಿರೋ ಟೊಮೆಟೊ ಕಾಯಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಪುಡಿ ಮಾಡ್ಕೊಳ್ಳೋಣ. ಒಂದು ಕುಟ್ಟಣಿಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಪುಡಿ ಮಾಡಾಗಿದೆ. ಈಗ ಇದನ್ನ ಕಟ್ ಮಾಡಿರೋ ಟೊಮೆಟೊ ಕಾಯಿಗೆ ಹಾಕ್ತಿದ್ದೀನಿ. ನಂತರ 1 ಸ್ಪೂನ್ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಗ್ಯಾಸ್ ಆನ್ ಮಾಡಿ ಒಗ್ಗರಣೆ ಕಡಾಯಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ ಮೇಲೆ ಸ್ವಲ್ಪ ಕರಿಬೇವು, ಜಜ್ಜಿದ 1 ಗಡ್ಡೆ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಬಾಡಲಿ. ನಂತರ 2 ಚಿಟಿಕೆಯಷ್ಟು ಹಿಂಗ್ ಹಾಕಿ ಗ್ಯಾಸ್ ಆಫ್ ಮಾಡಿ ಈಗ ಈ ಒಗ್ಗರಣೆನ ಟೊಮೆಟೊ ಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿ ಆಗಿದಾಗ ಈ ಟೊಮೆಟೊ ಕಾಯಿ ಒಂದಿದ್ದರೆ 5 ನಿಮಿಷದಲ್ಲಿ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಬೋದು. ಈಗ ಮಿಕ್ಸ್ ಮಾಡಾಗಿದೆ. 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಉಪ್ಪು ಬೆಲ್ಲ ಕರಗಲಿ. ನೋಡಿ, ಈಗ ಕ್ವಿಕ್ ಆಗಿ 5 ನಿಮಿಷದಲ್ಲಿ ಮಾಡಿದ ತಕ್ಷಣ ತಿನ್ನುವ ಟೊಮೆಟೊ ಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಹಾಗಾದ್ರೆ ಫ್ರೆಂಡ್ಸ್, ನೀವು ಸಹ ಈ ಕ್ವಿಕ್ ಆಗಿ ಮಾಡುವ ಟೊಮೆಟೊ ಕಾಯಿ ಉಪ್ಪಿನಕಾಯಿನ ಮಾಡಿ ಅನ್ನ ಮತ್ತು ಸಾಂಬಾರ್ನೊಂದಿಗೆ ನೆಂಚಿಕೊಂಡು ತಿಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದ್ರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.